ಅವರ ಪ್ರೀತಿ ನೀನು ಗಳಿಸ್ಕೊಳ್ಳೋದಕ್ಕೂ ನನ್ನ ಹತ್ರ ಒಂದು ಔಷಧಿ ಐತೆ ಕಂದ. ಪಾರು ಶ್ರೀ ಯಾಕೆ ಇವತ್ತು ಒಂಥರ ಕಾಣಿಸ್ತಾ ಇದೆ? ಅಕ್ಕನ ಫ್ರೆಂಡ್ ಏನಂದರಿ? ಅಕ್ಕ ತಂಗಿ ಫ್ರೆಂಡ್ ಏನಂದೆ ಅಪ್ಪ? ತಂಗಿ. ಹಂಗೆ ನಾನು ಹೆಂಡ್ತಿ ತಂಗಿನ ಹೆಂಡ್ತಿ ಅನ್ಕೊಂಡಿನಿ. ನಾನ್ಯಾಕೆ ನಿನ್ನ ಕೈಲಿ ಎಣ್ಣೆ ಬಿಡಿಸ್ಕೋಬೇಕು ತಾತ? ನನಗೆ ಬೇಕಾದವ್ರ ಕೈಲಿ ಬಿಡಿಸ್ಕೊತೀನಿ. ನಂತ ಒಂದು ಎಣ್ಣೆ ಇದೆ, ಅದನ್ನ ಕಣ್ಣಿಗೆ ಬಿಟ್ಬಿಟ್ರೆ ಕಣ್ಣೊಳಗಿರೋ ಕಸ ಆಚೆಗೆ ಬಂದು ಕಣ್ಣು ತಂಪಾಗಿರ್ತದೆ ಎಂದಿ. ಅತ್ತೆವ ಕೂತ್ಕೊಳ್ಳಿ. ಚೆನ್ನಾಗದಿರಿಯಾ? ನಾನ್ ಚಂದಾಗಿದ್ದೀನಿ ಕಣವ, ನೀನ್ ಚಂದಾಗದಿಯಾ? ಅವೇ ಅವಳಿಗೆ ಏನಾಗಿದ್ದು? ಒತ್ತೊತ್ಕು ಉಂಡ್ಕೊಂಡು ತಿನ್ಕೊಂಡು ಗಟ್ ಮುಟ್ಟಾಗ ಅವಳೆ. ಇಲ್ಲ ಅತ್ತೆವ, ಬಾವ ಸಾನು ಸುಳ್ಳಿ ಹೇಳ್ತಾವ್ರೆ. ದಿನ ಬೆಳಗಾಗ ಎದ್ರೆ ಸಾಕು ಒಟ್ಟ ಒಟ್ಟ ಅಂತ ನನ್ನ ಬೈತಾನೇ ಇರ್ತಾರೆ. ಈ ದನಕಾಯಿನ ಕತೆನೇ ಇಷ್ಟು ಬಿಡು. ಲೇ, ನನ್ ಕೂಸ್ನ ಚಂದಾಗಿ ನೋಡ್ಕೊಳಕ್ ಎಲ್ಲ ನಿಂಗ್ ದಾಡಿ ಪುಟ್ಮಲ್ಲಿಗೆ ಬೈದಂಗೆ ಇವಳಿಗೂ ಬೈದಿಯಂತೆ. ಅವೇ ಇವಳು ಮಾತನ್ನ ನಂಬೇಡ, ಇವಳು ನಾ ಏನ್ ಕಮ್ಮಿ ಮಾಡಿದನ್ ಕೇಳು. ಮುಚ್ಚಲ ಬಾಯಿ ಸಾಕು. ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳಾಕ್ಬಿಡ್ತೀನಿ. ದಿನ ರಾತ್ರಿ ಈ ಕೂಸು ನನ್ ಕನ್ಸಲ್ಲಿ ಪುಟ್ಮಲ್ಲಿ ಕನ್ಸಲ್ಲಿ ಬಂದು ನೀನ್ ಚಂದಾಗಿ ನೋಡ್ಕೊಳ್ತಿಲ್ಲ ಅಂತ ಹತ್ತು ಹೇಳ್ತಾಳೆ. ಅವೇ ಕನ್ಸಲ್ಲಿ ಬಂದಿರೋದೆಲ್ಲ ದಿಟ ಅಂತ ಯಾಕೆ ಅನ್ಕೊಂಡೆ? ನನ್ಗೆ ಅದೆಲ್ಲ ಗೊತ್ತಿಲ್ಲ ಕಲ. ಮನ್ಸಿಗೆ ಬೇಜಾರಾದವ್ರೆ ಕನ್ಸಲ್ಲಿ ಬಂದು ಕಷ್ಟನೆಲ್ಲ ಹೇಳ್ಕೊಳ್ಳೋದು. ಇನ್ನೊಂದ್ ಕಿತ್ತ ಈ ಕೂಸೇನಾದ್ರೂ ನನ್ ಕನ್ಸಲ್ಲಿ ಪುಟ್ಮಲ್ಲಿ ಕನ್ಸಲ್ಲಿ ಬಂದು ಕಷ್ಟಗಳನ್ನ ಹೇಳ್ಕೊಂಡ್ರೆ ನಿನ್ನ ಕಲ್ಯಾಣ ಸೇವೆ ಮಾಡಿ ಬತಾಸ್ ಮಾಡ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಅಯ್ಯೋ ಅತ್ತೆವ, ಕಲ್ಯಾಣ ಸೇವನ್ ಮಾತ್ರ ನೆನಪಿಸ್ಲೇಬೇಡಿ. ಪಾರು ಸುಮ್ಮನ್ ಕೂತ್ಕ. ಅವ್ವ ನೀಗ್ ತಾನೆ ಬಂದಿದೆ, ಶರ್ವತ್ ಕುಡ್ಕೊಂಡು ಸುಧಾರಿಸ್ಕೊ. ಅಲ್ಲಿ ಮಧುರ ಅವ್ರು ಯಾರನ್ನ ನೋಡ್ಕೊಂಡು ಏನು ಅವಾಂತರ ಮಾಡ್ಕೊಂಡವ್ರು ನೋಡ್ಕೊಂಬತ್ತೀನಿ. ಅಂದ್ರೆ ನಿಮ್ ಬಂದಿದೆ ಅಲ್ವಾ, ಅದಕ್ಕೆ ಮಧ್ಯಾಹ್ನದ ಊಟಕ್ಕೆ ಒಬ್ಬಟ್ಟು ತಕೊಂಬತ್ತೀನಿ ಇರು ಅಂದಿ. ಅದೆಲ್ಲ ಏನು ಬೇಡ, ನನಗೆ ಉಣ್ಕೊಂಡು ಹೋಗೋಷ್ಟು ಟೈಮ್ ಇಲ್ಲ. ಅಲ್ಲಿ ಪುಟ್ಮಲ್ಲಿ ಒಬ್ಳೆ ಅವಳೆ, ನಾನು ಇನ್ನೊಂದು ಕಿತ್ತ ಬತ್ತೀನಿ. ಹಂಗಾರ ಮೊದ್ಲು ಅಂಟು ಬಿಡು. ಅಂದ್ರೆ ನಿನಗೆ ಯಾವಾಗ ಬೇಕೋ ಅವಾಗ ಹೋಗು ಒಂದಿ. ಅತ್ತೆವ, ಒಂದೊತ್ತಿದ್ದೋಗಿ ಬೇಡ ಕಣ್ಕುಸು, ನಿನ್ನ ನೋಡ್ಬೇಕನ್ಸ್ತು ಅದಕ್ಕೆ ಬಂದಿ. ನೋಡಾದ್ಮೇಲೂ ಇಲ್ಲೇ ಇದ್ರೆ ಪುಟ್ಮಲ್ಲಿಗೆ ರಾತ್ರಿಗೆ ಅಡಿಗೆ ಮಾಡೋರು ಯಾರು? ಅವೇ ಬಾ, ಒತ್ತು ಮುಳುಗಕ್ಕಿಂತ ಮುಂಚೆ ಉದಯರಂಗ ಬಸ್ ಹತ್ತಿಸ್ಬಿಡ್ತೀನಿ. ನಿನ್ ಮಕ್ಕಿಷ್ಟು ಮಣ್ಣಾಕ ಬರೀ ಕಳ್ಸೋದ್ರಲ್ಲೇ ಇರ್ತೀಯಲ್ಲ. ಬಂದವ್ರನ್ನ ಹೆಂಗ್ ನೋಡ್ಕೋಬೇಕು ಅಂತ ನಮ್ಮ ಪಾರು ನೋಡಿ ಕಲ್ತ್ಕೊಳ್ಳ. ಅತ್ತೆವ, ನಮ್ ಬಾವಂಗ ಹಂಗೆಲ್ಲ ಬೈಬೇಡಿ, ನಂಗೆ ಸಾನೆ ಬೇಜಾರಾಯ್ತದೆ. ನೀವು ಇನ್ನೊಂದು ಕಿತ ಬರೋಷ್ಟ್ರಲ್ಲಿ ಅವ್ರಿಗೆಲ್ಲ ಪಾಠನೂ ಹೇಳ್ಕೊಟ್ಟಿರ್ತೀನಿ. ಸರಿ ಕೊಸು, ನಾನಿನ್ ಬರ್ಲಾ? ಅತ್ತೆವ, ಅಕ್ಕನ ಕೇಳ್ದೆ ಅಂತ ಹೇಳಿ. ಅವೈ ಹಂಗೆ ಸಂಧಿ ಹಟ್ಟಿ ಸರೋಜನ್ ಕೇಳಿದೆ ಅಂತ ಹೇಳು. ಅಂದ್ರೆ ಆ ಸಂಧಿ ಹಟ್ಟಿ ಸರೋಜನ್ ಗಂಡ ಕುಮಾರ್ ಸಿಯನ್ನಳ್ಳಿ ಇಲ್ವಾ, ಅವ್ನಿಗೆ 2 ಚಡ್ಡಿ ಕೊಟ್ಟಿದಿ, ಆ ದುಡ್ಡೇ ಕೊಟ್ಟಿಲ್ಲ. ಮುಂದಿನ ಸತಿ ಬರ್ಬೇಕಾರೆ ದುಡ್ಡು ಇಸ್ಕೊಂಬ ಅಂದಿ. ಇಂಥ ಬಿಲ್ಲೆ ಚಿಕ್ಕಿ ಆಟನ ಚೆನ್ನಾಗ್ ಆಡ್ತೀಯಾ? ಥೂ, ನಿನ್ ಜನ್ಮಕ್ಕಿಷ್ಟು. ಕುಸು, ನಾ ಇನ್ ಬರ್ತೀನಿ. ಬಾ, ಮಳೆ ಊದ್ ನಿಂತಂಗಾಯ್ತು. ಆದ್ರೂ ಮೋಡ ಕವಿದ ವಾತಾವರಣನೇ ಅದೇ ಅನ್ಸದೆಯ. ರಾಕಿ, ನಮ್ಮ ಸುಂದ್ರಿ ಮೇಡಮ್ ಹೋಯ್ ಆ ಹೆಕ್ಕ ತಿಮ್ಮನೊಟ್ಟಿಗೆ ಡ್ಯಾನ್ಸ್ ಮಾಡ್ತಿದ್ರಲ್ಲ ಮರೆಯ. ಐ ಲೈಕ್ ಇಟ್. ಇದೆಲ್ಲ ಕನಸ ನನಸ ಅಂತೇಳಿ ನನಗೆ ಒಂದು ಗೊತ್ತಾಗ್ತಿಲ್ಲಪ್ಪ. ಐ ಲೈಕ್ ಇಟ್. ನೋವಾಯ್ತಾ ಮರೆಯ? ಐ ಡೋಂಟ್ ಲೈಕ್ ಇಟ್. ಹೊಡೆದ ಮೇಲೆ ನೋವಾಯ್ತಂತ ಅಜ್ಜಿ ಶುಂಠಿ ಕೇಳೋದಾ? ನೋವಾಗಿದೆ ಅಂದಲೇ ಇದು ಕನಸಲ್ಲ ನನಸು ಅಂತ ಕನ್ಫರ್ಮ್ ಆಯ್ತು.
ಅವ್ರು ಯಾಕೆ ಹೀಗೆ ಆಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಐ ಲೈಕ್ ಇಟ್. ಕಾಸ್ಟ್ಯೂಮ್ ಚೇಂಜ್. ಪಾಪು ಏನ್ ಅನ್ನಿಸ್ತಿದೆ? ನನ್ ಚಟ್ಟ ಕಟ್ಟೋ ಟೈಮ್ ಹತ್ರ ಬಂತು ಅನಿಸ್ತಾ ಇದೆ. ಮಧು ಮಂಚಕ್ಕೆ ಏರ್ಬೇಕಾಗಿರೋ ನೀವು ಚಟ್ಟ ಇರೋಕಂತ ಯಾಕೆ ಕಾಣ್ತಿದ್ದೀರಾ? ನಾನಿರೋವರೆಗೂ ನಿಮಗೇನು ಆಗಲ್ಲ. ಸುಂದ್ರಿ ಮೇಡಮ್ ಎಂತ ಮಾತಾಡ್ತಿದ್ರಿ ಮರ್ರೆ. ನಾನು ನನ್ನ ಪಾಪು ಲವ್ ಮಾಡ್ತಿದೀವಿ. ಐ ಡೋಂಟ್ ಲೈಕ್ ಇಟ್. ಮಧುರ ಬಾಬಿ, ನಿಮಗೆ ಮಂಡ್ಯ ಸಮಯ ಇಲ್ವಾ? ಎಂತದಕ್ಕೆ ಡ್ರ್ಯಾಕುಲನ್ನ ಲವ್ ಮಾಡ್ತಿದ್ದೀರಾ? ಲವ್ ಆಗಿದೆ ಅದಕ್ಕೆ ಮಾಡ್ತಿದ್ದೀನಿ. ಅಯ್ಯೋ ದೇವರೇ, ನಿಮ್ಮ ಪೇರಾದ್ರೂ ಪೇರ ಪೇಂಟ್ ಡಬ್ಬಿ ಮತ್ತು ಬ್ರಷ್. ಬ್ರಷ್ ಇಲ್ದೆ ಪೇಂಟ್ ಡಬ್ಬಕ್ಕೂ ಬೆಲೆ ಇರಲ್ಲ. ಲೇ ಮಾದ, ಮಧುರ ಅವ್ರಿಗೆ ಮಾಟ ಮಂತ್ರ ಮಾಡಿಸಿ ಏನಾದ್ರು ವಶೀಕರಣ ಮಾಡ್ಕೊಂಡಿದ್ಯೇನೋ? ನಾ ಏನು ಮಾಡ್ತಿಲ್ಲ, ನನ್ಗೇನು ಗೊತ್ತಿಲ್ಲ. ಏ ಹೆಕ್ಕ ತಿಂಬನೆ, ನಿಜ ಬೊಗಳ್ರಿ ಸರಿ, ಇಲ್ಲ ಅಂದ್ರೆ ಬೆಂಗಳೂರಿಗೆ ಹೋಗಿ ಲಾಟಿ ತಗೊಬಂದು ಬೋಟಿ ಎತ್ತಿ ಬಿಡ್ತೆ ಮಗನೆ. ಓ ಇನ್ಸ್ಪೆಕ್ಟರ್, ನೀವು ಲಾಠಿ ತಗೊಂಡು ಸಿಟಿಯಿಂದ ಇಲ್ಲಿಗೆ ಬರೋದ್ರೊಳಗೆ ಆ ಚೋಟ ಮೋಟಿಯನ್ನು ಹಿಡ್ಕೊಂಡು ಓಡಿರ್ತಾನೆ. ಡಿಪಾರ್ಟ್ಮೆಂಟ್ ಅವ್ರು ನಿಮ್ಗೆ ರಜಾ ಕೊಡ್ಬಾರ್ದ್ರಿ, ಡಿಸ್ಮಿಸೇ ಮಾಡ್ಬೇಕು. ಮಧುರ ಅವ್ರೆ, ನೀವು ಅವ್ರ ಜೊತೆ ಇರಬಾರ್ದು, ಬನ್ನಿ ಮನೆಗೆ ಹೋಗೋಣ. ನೀವ್ ಯಾರು ಅಂತ ನಾನು ನಿಮ್ ಜೊತೆಗೆ ಬರ್ಬೇಕು? ನಾನು ನನ್ನ ಪಾಪುನ್ ಬಿಟ್ಟು ಎಲ್ಲಿಗೂ ಬರಲ್ಲ. ಪಾಪು ನೀನಾದ್ರೂ ಹೇಳು, ಅವ್ರೇನಾದ್ರೂ ನಿನ್ ಮಾತು ಕೇಳಿಲ್ಲ ಅಂದ್ರೆ ಹೊಡೆದ್ ಕಳ್ಸು. ಐ ಲೈಕ್ ಇಟ್. ಇವ ನಮ್ಮನ್ನ ಬಿಟ್ಟು ಕಳಿಸೋದಾ? ನನ್ ಪಾಪು ತುಂಬಾ ಸಾಧು, ಸೇಮ್ ಟು ಸೇಮ್ ಮಗು ತರ. ಅದಕ್ಕೆ ಯಾರ ಮೇಲೂ ಕೈ ಮಾಡಲ್ಲ. ನೀವ್ ಇದೇ ರೀತಿ ತೊಂದ್ರೆ ಕೊಟ್ಕೊಂಡು ಇಲ್ಲೇ ನಿಂತಿದ್ರೆ ನಾನೇ ನಿಮಗ್ ಹೊಡೆದ್ ಕಳಿಸ್ತೀನಿ. ಎದೆಯೊಳಗೆ ಇತ್ತಾರೋ ಡಿಂಗ್ 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 ಅನ್ನುತ್ತೆ. ಅಡ ಕಲ್ಟಿವೇಟ್ರು, ವಿಷಯ ಯಾನ ಅಂತ ಏವಳಿಯಾ ಇಲ್ಲ ಹಿಂಗೆ ನಿಂತಿದೆಯಾ? ಕೇಳಿದೀಮ, ನಾನೀಗ ಹೇಳೋ ವಿಷಯವನ್ನು ನೀವೆಂತಾದ್ರೂ ಕೇಳಿದ್ರೆ ಓತಿಕೇತವನ್ನ ಸೊಂಟಕ್ಕೆ ಕಟ್ಟಿಕೊಂಡು ಕುಂಡಾಡ್ಬಿಡ್ತೀರಾ? ರಾಕಿ ಅವರೇ, ಪಿಟೀಲ್ ತರ ಪೀಟಿಕೆನ ಕುಯ್ಯೋದ್ ಬಿಟ್ಟು ಯೋನ್ ವಿಷಯ ಅಂತ ಯೋಳಿ. ಈಗ ಮಾಸ್ಟ್ರೇ, ನಮ್ಮ ಮಧುರ ಬಾಬಿ ಇದಾರಲ್ವಾ, ಊರಿನ ಗೌಡ್ರ ಶಿಷ್ಯ ಮಾದನನ್ನ ಪ್ರೀತಿ ಮಾಡ್ತಾ ಇದ್ದಾರೆ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಆಗ್ಲೂ ಏನು ಮಾಡಕ್ಕಾಗ್ತಿರ್ಲಿಲ್ಲ, ಸುಮ್ನೆ ಕೇಳಿಸ್ಕೊಂಡು ಬಾಯ್ ಬಡ್ಕೊತಾ ಇರ್ತಿದ್ರಿ. ಜಾನಿ ಅವ್ರೆ, ನಾವು ಕಂಡಾಗಳು ನಮ್ಗೆ ನಂಬಿಕೆ ಬರ್ಲಿಲ್ಲ ಮರ್ರೆ. ಹಾಗಂತ ಈಗ ನಾವು ನಂಬಬೇಕಾ? ನೀವು ನಮ್ಗೆ ಅಂತ ನಾನು ಹೇಳ್ತಿಲ್ಲ ಈಗ ಮಾಸ್ಟ್ರೇ, ಆದ್ರೆ ಮಧುರ ಬಾಬಿ ಎಂತದಕ್ಕೆ ಈ ನಮ್ಮನ್ನ ಅದನ್ನ ಯೋಚನೆ ಮಾಡ್ತಾ ಇದ್ದೇನೆ. ರಾಕಿ ಅವರೇ, ನೀವ್ ಯಾರನ್ನ ನೋಡಿ ಏನೋ ಅನ್ಕೊಂಡಿರ್ಬೇಕು. ಮಧುರ ಅವ್ರ ಆತರ ಮಾಡೋರಲ್ಲ. ಪಾರು ಅವರೇ, ಇಲ್ಲಿ ತನಕ ನಾನು ಹಾಗೇ ನೆನೆಸಿಕೊಂಡಿದ್ದೆ, ಆದ್ರೆ ಇವತ್ತು ಆ ನಂಬಿಕೆ ಎಲ್ಲ ಹುಷಿಯಾಗಿ ಬಿಡ್ತು. ನಾವ್ ಇದೆಲ್ಲ ತಪ್ಪು ಬನ್ನಿ ಸುಂದ್ರಿ ಮೇಡಮ್ ಅಂದಳಿ ಹೇಳ್ತ, ನಮ್ಮ ಪ್ರೀತಿಗೆ ತೊಂದ್ರೆ ಕೊಡೋಕ್ ನೀವ್ ಯಾರ ಇಲ್ಲೇ ಇದ್ರು ಹೊಡೆದು ಕಳಿಸ್ತೆ ಅಂದ್ರ. ಬಾಬು, ನಂಗೆ ಯಾಕೋ ಅನುಮಾನ ಬರ್ತದೆ. ಬನ್ನಿ ಮಧುರ ರಟ್ಟಿಗೆ ಹೋಗಿ ಏನಾಗದೆ ಅಂತ ವಿಚಾರಿಸ್ಕೊಂಬರುಮ. ಬಾಬು ಬನ್ನಿ ಹೋಗುಮ ಅಂದ್ರೆ ಏನ್ ಯೋಚನೆ ಮಾಡ್ಕೊಂಡು ನಿಂತಿದ್ದೀರಾ? ನನಗೆ ಬತ್ತಾರ ಕೊಪ್ಪಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ ಪಾರು. ಬಾಬು, ಅಲ್ಲಿ ಹೋದ್ಮೇಲೆ ಏನ್ ಮಾಡ್ಬೇಕಂತ ಗೊತ್ತಾಯ್ತದೆ. ಬನ್ನಿ ಹೋಗುಮ. ನೀನು ತೊಂದರೆ ತಗೋಬೇಡ, ಹಟ್ಟಿಗೆ ಹೋಗು. ನಾನು ಕಲ್ಟಿವೇಟರ್ ಕರ್ಕೊಂಡೋಗಿ ಏನಾಗಿದ್ದು ಅಂತ ವಿಚಾರಿಸ್ಕೊಂಬತ್ತೀನಿ. ಇವತ್ತು ಅವಳು ಮನೆಗೆ ಬರ್ಲಿ, ಸರಿಯಾಗಿ ವಿಚಾರಿಸ್ಕೊಳ್ತೀನಿ. ಬನ್ನಿ ಪಾಪು ಒಳಗೆ. ವಾಯ್ ಜಾನಿ ಅವ್ರೆ, ಬಂದದ್ ನಿಮ್ಮವ್ರೆ, ಧೈರ್ಯ ಇದ್ರು ಅದ್ ಎಂತ ದಬ್ಬಾಕ್ತಿರೋ ದಬ್ಬಾಕಿ ನಾವು ಕಾಣ್ತತ್. ಮಧು, ಇವ್ನ ಯಾಕೆ ಮನೆ ಕರ್ಕೊಂಡ್ ಬರ್ತಿದ್ಯಾ? ಎಷ್ಟೊತ್ತು ಅಂತ ನಾವ್ ರಸ್ತೆಲ್ಲ ನಿನ್ ಪ್ರೀತಿ ಮಾಡೋದು? ಮಧು, ನಿನಗ್ ಮದುವೆ ಆಗಿದೆ ಅನ್ನೋ ಸಾಮಾನ್ಯ ಪ್ರಜ್ಞೆನೂ ಇಲ್ವಾ? ಕಾಸು ಕೊಟ್ಟು ತಗೊಂಡಿದೀವಿ ಅಂತ ಒಂದೇ ಫೋನ್ ಎಷ್ಟ್ ದಿನ ಯೂಸ್ ಮಾಡಕ್ಕಾಗುತ್ತೆ? ಹೊಸ ಮಾಡೆಲ್ ಬರ್ತಿದ್ದಾಗೆ ಬದಲಾಯಿಸ್ಲೇಬೇಕಲ್ವಾ? ಬದಲಾಯಿಸ್ಕೆ, ಆದ್ರ ಮಾಡಲ್ ಯಾವ್ದಂದಳಿ ಕಣ್ ಬದಲಾಯಿಸ್ಕೆ. ಟಚ್ ಸ್ಕ್ರೀನ್ ಇಂದ ಹ್ಯಾಮರ್ ಸ್ಕ್ರೀನಿಗೆ ಬಪ್ಪಕ್ ಆಗ ಮರ್ರೆ. ಬಟ್ ಸಮ್ ಟೈಮ್ಸ್ ಬ್ಯಾಟ್ರಿ ಬ್ಯಾಕಪ್ ನೋಡಿ ಚೇಂಜ್ ಮಾಡ್ಬೇಕಾಗುತ್ತೆ. ಮಧು, ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯಾ. ಜಾನಿ, ತಪ್ಪು ತಿಳ್ಕೊಳ್ತಿರೋದು ನೀವು. ನಿಜ ಹೇಳ್ಬೇಕು ಅಂದ್ರೆ ನಮ್ಮಿಬ್ರ ಮಧ್ಯೆ ಯಾವ ತಪ್ಪು ನಡೆದಿಲ್ಲ. ಯಾಕೆಂದ್ರೆ ನನ್ ಪಾಪಗ್ ನನ್ಕಿಂತ ನಾಚಿಕೆ ಜಾಸ್ತಿ. ಪಾಪು, ಕಮ್ ಲೆಟ್ಸ್ ಗೋ. ಮಧು, ಇವನೇನಾದ್ರೂ ಮನೆ ಒಳಗಡೆ ಬಂದ್ರೆ ನಾನ್ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಅಷ್ಟಾದ್ರೂ ಕಾಮನ್ ಸೆನ್ಸ್ ಇದೆಯಲ್ಲ. ಇನ್ನು ಯಾಕೆ ಇಲ್ಲೇ ನಿಂತಿದ್ದೀರಾ? ಪ್ಲೀಸ್ ಗೆಟ್ ಔಟ್. ನೀನ್ ಹೇಳದೆ ಅಂತ ಹೋಗಕ್ಕಾಗಲ್ಲ. ಈ ಗುಂಡು ಬದನೆಕಾಯಿನ ನೆಲಕ್ಕೆ ಉಳಿದು ಆಚೆಗೆ ಹಾಕಿನೇ ಹೋಗೋದು. ಅದಿನ್ ಕನ್ಸಲು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕೆಂದ್ರೆ ಈ ಮನೆನ ನೀವ್ ನಂಗೆ ಕಟ್ಕೊಟ್ಟಿಲ್ಲ. ನಾನ್ ಈ ಮನೆ ಕಟ್ಟದೆ ಇರ್ಬೋದು, ಆದ್ರೆ ನಾನ್ ಕಟ್ಟಿರೋ ತಾಳಿ ನಿನ್ ಕತ್ತಲ್ಲಿ ಇದೆಯಲ್ಲ. ಹಲೋ ಭಾವುಕ ನಟ,
ಒಂದ್ಸಲ ಪಾಪು ನನ್ನ ಕುತ್ತಿಗೆಗೆ ತಾಳಿ ಕಟ್ಲಿ, ಆಮೇಲೆ ಈ ತಾಳಿನ ಕಟ್ ಮಾಡಿ ನಿಮ್ ಕೈ ಕೊಡ್ತೀನಿ. ವಾಯ್ ಸುಂದ್ರಿ ಮೇಡಮ್, ಎಲ್ಲರಿಗೂ ಪಾಠ ಹೇಳಿಕೊಡು ನೀವು ಈ ನಮ್ನಿ ಮಾತಾಡ್ತೀರಿ ಅಂದ್ರೆ ನಂಬುಕೆ ಆಗ್ತಿಲ್ಲ ಬರ್ರೆ. ನಾನು ನಂಬಿ ಅಂತ ನಾನೇ ನಿಮಗ್ ತಾಂಬೂಲ ಕೊಟ್ಟು ಕರ್ದಿಲ್ಲ. ಅಷ್ಟಕ್ಕೂ ಹೋಗಿ ಅಂದ್ಮೇಲೂ ನೀವೆಲ್ಲ ಯಾಕೆ ಇಲ್ಲೇ ನಿಂತಿದ್ದೀರಾ? ನೀವಾಗ ನೀವೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿಮ್ ಕತ್ ಹಿಡ್ದು ಆಚೆ ದಬ್ಬೇಕಾಗುತ್ತೆ. ಬೇಡ ಮಧುರ ಅವ್ರೆ, ನಾವೇ ಹೋಗ್ತೀವಿ. ಜಾನಿ ಬಾಯ್, ಮರ್ಯಾದಿದ್ರ ನಮ್ ಜೊತೆ ಬನ್ನಿ. ನನಗೆ ಮರ್ಯಾದೆ ಇಲ್ಲ ಅನ್ಕೊಳೋ, ನಾನ್ ಬರಲ್ಲ. ಒಳ್ಳೇದಾಯ್ತು ಬಿಡಿ, ನಾನು ನನ್ನ ಪಾಪು ರೂಮಲ್ಲಿ ಇರ್ತೀವಿ, ಕಾಫಿ ಮಾಡ್ಕೊಂಡ್ ಬನ್ನಿ. ಸೂರ್ಯ ನಿಂತ್ಕೊಳ್ಳೋ, ನಾನೇ ಬರ್ತೀನಿ. ಕಾಫಿ ನಾನ್ ಮಾಡ್ಕೊಂಡ್ ಬರ್ಲಾ? ಬೇಡ, ನಾನೇ ಮಾಡ್ತೀನಿ. ನೀವ್ ಹೆಂಗ್ ಹೇಳ್ತೀರ ಹಂಗೆ. ಓಯ್ ಕಿಂಡೆತಿಮ್ಮ, ಒಮ್ಮೆ ಹಿಂದೆ ತಿರುಗಿ ನೋಡಿ ಅಂತೆ, ನಿಮ್ಮ ಅಣ್ಣಯ್ಯಪ್ಪನವರು ಮಡದಿ ಸತ್ತ ವಿದುರ ನನ್ನ ಮನೆ ಕೂತಿದ್ದಾರೆ. ಅಣ್ಣಯ್ಯಪ್ಪನವ್ರಿ, ಇದ್ಯಾಕ ಮುಳ್ಳಂದೀಗ ಮುತ್ತು ಕೊಟ್ಟವ್ರಂಗ ಮೊಕ್ಕ ಮಾಡ್ಕೊಂಡ್ ಕೂತಿದಾರಿ? ಮನೇಲಿ ಮಧುರ ಅವರು ಮೊಕ್ಕಕ್ಕೆ ಉಗಿದ್ ಕಳ್ಸಿದ್ದಾರೆ. ಅಣ್ಣಯ್ಯಪ್ಪನವ್ರಿ, ನಾನು ಕೇಳ್ದದು ಇವ್ರು ಹೇಳ್ದದು ಸತ್ಯವಾ? 100ಕ್ಕೆ 100ರಷ್ಟು ಸತ್ಯ ಗೌಡ್ರೆ. ನನ್ನ ಮಧು ಹಿಂಗ್ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಮಾದನ್ನ ಮನೆ ಕರ್ಕೊಂಡು ಬಂದು ನನ್ನನ್ನೇ ಗೆಟ್ ಲಾಸ್ಟ್ ಅನ್ಬಿಟ್ಲು. ಅವನನ್ನು ನೀವ್ ಯಾಕೆ ಕಟ್ಟಿಗೆ ಸೇರ್ಸ್ಕೊಂಡ್ರಿ ಅಣ್ಣಯ್ಯಪ್ಪನವ್ರ? ಇವ್ರು ಅವ್ರನ್ನ ಮನೆ ಕರ್ಕೊಂಡ್ ಬರ್ಲಿಲ್ಲ, ಸುಂದ್ರಿ ಮೇಡಮೇ ಅವ್ರ ಕೈ ಹಿಡ್ಕೊಂಡು ಮನೆ ಕರ್ಕೊಂಡ್ ಬಂದದ. ಇದೆಲ್ಲ ನೋಡ್ಕೊಂಡು ನೀವು ಸುಮ್ಮನೆ ಇದ್ರ್ಯಾ? ಅವಳು ಹಾಗೆ ಮಾಡಿದ್ರೆ ನಾನು ಏನ್ ಮಾಡಕ್ಕಾಗುತ್ತೆ ಗೌಡ್ರೆ? ನೀವೆಲ್ಲ ಇರಕ್ಕಿಂತ ಒಂದೊಂದು ಚೀರ ಉಟ್ಕೊಂಬಂದು ಇದೇ ಬಾವಿಗೆ ಬಿದ್ದು ಸತ್ತೋಗ್ಬಿಡಿ. ನಿಮ್ಮ ಜಾಗದಲ್ಲಿ ನಾನೇನಾದ್ರು ಇದ್ದಿದ್ರೆ ನಿಂತ ಜಾಗದಲ್ಲಿ ಏನಾಗೋತಿದ್ರು? ಕಲ್ಟಿವೇಟ್ರು ವಿಷಯ ಶಾನೆ ಸೀರಿಯಸ್ ಆಗದೆ. ಇಂಥ ಟೈಮ್ಲಿ ಕಾಮಿಡಿ ಮಾಡಿ ಕಾಲೆಲ್ಲ ಬೇಡ, ನೆಲಕ್ಕೆ ಹಾಕೊಂಡು ತುಳ್ದಾಕ್ಬಿಡ್ತೀನಿ. ಬಾಯ್ ಗೌಡ್ರೆ, ನೀವು ಈ ನಮ್ನಿ ಕಿತ್ತಾಡೋ ಬದ್ಲು ಪ್ರಾಬ್ಲಮಿಗೆ ಎಂತಾರು ಸೊಲ್ಯೂಷನ್ ಇತ್ತು ಹುಡುಕಿ ಮಾಡ್ರೆ. ಅವಳು ಯಾಕೆ ಹಿಂಗ್ ಆಗಿದ್ದಾಳೆ ಅಂತ ಗೊತ್ತಾದ್ರೆ ಏನಾದ್ರೂ ಸೊಲ್ಯೂಷನ್ ಹುಡುಕ್ಬೋದು. ಅವಳು ಯಾಕೆ ಹಿಂಗ್ ಆಡ್ತಿದ್ದಾಳೆ ಅಂತಾನೆ ಗೊತ್ತಾಗ್ತಿಲ್ವೇ? ನನಗೆ ಗೊತ್ತದೆ. ಗೌಡ್ರೆ, ನಿಮಗ್ ಗೊತ್ತಾ? ಗೊತ್ತಿಲ್ಲ, ಆದ್ರೆ ಅವ್ರಿಬ್ರು ಹೆಂಗ್ ದಾರಿಗೆ ತರಬೇಕು ಅಂತ ನನಗೆ ಚಂದ ಗೊತ್ತದೆ. ಅದೇನ್ ದಾರಿಗೆ ತರ್ತಿರೋ ಬೇಗ ತಗೊಂಬನ್ನಿ, ಇಲ್ಲ ಅಂದ್ರೆ ಅವ್ರಿಬ್ರು ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಸ್ಕೊಂಡ್ ಬಂದ್ಬಿಟ್ಟಾರೋ. ಅಮ್ಮಾದ ಇದ್ರೆ ತಾನೆ ವಿಷಯ ಅಲ್ಲಿ ಗಂಟ ಹೋಗೋದು. ಅಂದ್ರೆ ನಾವೆಲ್ಲರೂ ಸೇರಿ ಆ ಮಾದನ್ನ ಕೊಂದ್ಬಿಡೋಣ ಅಂತೀರ ಗೌಡ್ರೆ? ಅದು ಕೊನೆ ಪ್ರಯತ್ನ. ಅದಕ್ಕೂ ಮೊದಲು ನಾನು ನೀವು ಇಬ್ಬರು ಹೋಗಿ ಆ ಊರ್ಗೌಡನ್ ತಮ್ಮ ಮಾತಾಡ್ಕೊಂಬರೋಣ. ಮಾದನ್ ಕೊಲೆ ಆಗಿದ್ರೆ ತಿಥಿ ಊಟನಾರು ಸಿಕ್ಕಿರೋದು. ಡೋಂಟ್ ವರಿ ರಸಲ್ಪ ಗುಟಿ, ಅದಕ್ಕಿಂತ ಮೊದಲು ಇವರ ಪ್ಲಾನ್ ಎಂತಾದ್ರೂ ತೋಪಾದ್ರೆ ನಮಗೆ ಭರ್ಜರಿ ಮದುವೆ ಊಟವೇ ಸಿಗ್ತದೆ. ನಿಮಗೆ ಹಿಂಗ್ ಕೋಪ ಬರ್ತಾ ಇರ್ಬೇಕಾದ್ರೆ ಇನ್ನ ಘೋರ ಘಟನೆನ ನೇರವಾಗಿ ನೋಡ್ದವನು ನನ್ಗೆ ಹೆಂಗ ಅನ್ನಿಸ್ಬೇಕು? ಏನ್ ಹೇಳ್ತಾ ಇದ್ದೀರಾ ಶಿವ? ಹೂ ಗೌಡ್ರೆ, ನಾನು ಮಾದ ಗದ್ದೆ ಚೂರಿ ಹೋಯ್ತಾ ಇದ್ವಾ, ಆಗ ಮಧುರಾ ಟೀಚರು ಒಬ್ಬರೇ ಕೂತಿದ್ರು. ನಾನ್ ಮಾದನ್ಗೆ ಹೋಗಿ ವಿಚಾರಿಸ್ಕೊಂಡ್ ಬರ್ಲಾ ಅಂದೆ. ಅವನೋಗಿ ವಿಚಾರಿಸಿದಾಗ ಮಧುರಾ ಟೀಚರು ಕಣ್ಣಿಗೆ ಕಸ ಬಿದ್ದೈತೆ ಅಂದ್ರು. ನಾ ದಂಡಕ್ಕೆ ಬಂದು ನೋಡ್ದೆ, ಮಧುರಾ ಟೀಚರು ಮಾದನ್ಗೆ ಪಾಪು ಐ ಲವ್ ಯು ಅಂದ್ರು. ಅಯ್ಯೋ ವಿಧಿಯೇ, ಯಾರೋ ಬೆಳೆಸಿರೋ ಹಣ್ಣನ್ನ ಯಾರ್ದೋ ಬಾಯಿಗೆ ಹಾಕ್ಬಿಟ್ಟಲ್ಲ ತಂದೆ. ಏನ್ ನಿಮ್ ಮಾತಿನ ಅರ್ಥ? ಏನು ಇಲ್ಲ ಕಂಬುಡಿ ಅಣ್ಣಪ್ಪನವ್ರೆ, ನಿಮ್ಮ ಪರಿಸ್ಥಿತಿನ ನೆನ್ಸ್ಕೊಂಡ್ರೆ ಹೃದಯದಲ್ಲಿ ಅಣುಬಾಂಬ್ ಬಿಟ್ಟಂಗ ಆಯ್ತದೆ ಅಂದಿ. ಗೌಡ್ರೆ, ಸಮಾಧಾನ ಮಾಡ್ಬೇಕಾಗಿರೋ ನಾವೇನೆ ಜಾನಿ ಅವ್ರ ಹತ್ರ ಹೀಗೆ ಮಾತಾಡಿದ್ರೆ ಪಾಪ ಅವ್ರ ಪರಿಸ್ಥಿತಿ ಏನಾಗ್ಬೇಡ. ನನ್ಗೆ ಯಾರ ಸಮಾಧಾನನೂ ಬೇಕಾಗಿಲ್ಲ. ನಾನು ಮೊದಲು ಆ ಮಾದನ್ ಸಮಾಧಿ ನೋಡ್ಬೇಕು. ಕಣ್ಣಿ ಅಣ್ಣಪ್ಪನವ್ರೆ, ಮಧುರ ಅವರು ಈ ಥರ ಆಡ್ತಾರದ್ ನೋಡ್ತಾ ಇದ್ರೆ ಆ ಮಾದ ಎಲ್ಲ ಹೋಗಿ ಮಾಟ ಮಾಡ್ಕೊಂಡ್ ಬಂದಿರ್ಬೇಕು ಅಂತ ನನಗನ್ಸುತ್ತೆ. ನನ್ನ ಕೈನಿಂದ 200 ರೂಪಾಯಿ ಖರ್ಚಾದ್ರೂ ಪರವಾಗಿಲ್ಲ, ಒಂದು ಮಚ್ಚನ್ನ ತಟ್ಟಿಸ್ಕೊಂಡ್ ಬಂದು ಕೊಡ್ತೀನಿ, ವಾದ್ಯವನ್ನ ತಲೆನ ಎತ್ತ ಬಿಡಿ. ಹಾಗೆ ಮಾಡಿದ್ರೆ ನಾನು ಜೈಲಿಗೆ ಹೋಗ್ಬೇಕಾಗತ್ತೆ. ಆಗ ನಾನು ಮಧುರ ಅವ್ರನ್ನ ನೋಡ್ಕೊತೀನಿ. ಅಂದ್ರೆ ನೀವು ಬರಗಂಟ ಮಧುರ ಅವ್ರಿಗೆ ಏನು ಆಗದಿರೋ ತರ ಪಾರನ ಜೊತೆಲಿ ಇರಿಸಿ ಚಂದಾಗಿ ನೋಡ್ಕೊತೀನಿ ಅಂದಿ. ಬೇರೆಯವ್ರ ಬೆಂಕಿನಲ್ಲಿ ಬೇಳೆ ಬೇಯಿಸ್ಕೊಳ್ಳೋದನ್ನ ಚೆನ್ನಾಗಿ ಕಲ್ತಿದ್ರಿ. ಏನ್ ನಿಮ್ಮ ಮಾತನಾಡ್ತಾ? ಆ ಅರ್ಥನಲ್ಲಿ ಹೇಳ್ಕೊಡೋಕೆ ಈಗ ಟೈಮ್ ಇಲ್ಲ. ಮೊದಲು ಮಾದನ್ ಎತ್ತಾಕಮ್ಮನಿ 4 ಬಿಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗ್ಲಿಲ್ಲ ಅಂದ್ರೆ ಮುಂದೇನ್ ಮಾಡ್ಬೇಕು ನನಗೂ ಗೊತ್ತಿಲ್ಲ. ಅಯ್ಯೋ, ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಟ್ಟಂಗಾಗಿದೆ ನನ್ನ ಬಾಳು. ಈ ಟೀಚರ್ ಅಮ್ಮ ನಾನು ಯಾಕೆ ಇಷ್ಟು ಪ್ರೀತಿ ಮಾಡ್ದವ್ರೋ ಗೊತ್ತಾಯ್ತಾ ಇಲ್ಲ. ಬಿಸಿ ತುಪ್ಪ ಉಗಿಯಂಗೂ ಇಲ್ಲ, ನುಂಗಂಗೂ ಇಲ್ಲ. ಅಪ್ಪ ಮಾದೇಶ್ವರ, ನೀನೇ ನನ್ನ ಕಾಪಾಡ್ಬೇಕಪ್ಪ.
ಪಾಪು ಯಾಕೆ ಒಬ್ಬೊಬ್ನೇ ಮಾತಾಡ್ಕೋತಿದ್ಯಾ? ಒಬ್ನೇ ಇದ್ನಲ್ಲ ಅದಕ್ಕೆ ಹಂಗೆ ಮಾತಾಡ್ಕೊಳ್ತಾ ಇದ್ದೆ. ಇನ್ಮುಂದೆ ನೀನು ಯಾವತ್ತೂ ಒಬ್ಬಂಟಿ ಅಲ್ಲ, ನಿನಗೆ ಜಂಟಿಯಾಗಿ ನಾನಿಲ್ವಾ? ಅಲ್ಲ ಟೀಚರ್ ಅಮ್ಮ ಅನ್ಬೇಡಿ ಡಾರ್ಲಿಂಗ್, ನೀವು ನಾನು ಯಾಕೆ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಿ ಎಂದೆ. ನಿನ್ ಜೊತೆ ಮದುವೆ ಆಗಿ ಹೊಸ ಸಂಸಾರ ಶುರು ಮಾಡಕ್ಕೆ. ಯಾಕೆ ಪಾಪು, ನಾನು ಕಂಡ್ರೆ ನಿನಗೆ ಇಷ್ಟ ಇಲ್ವಾ? ನೀವು ನಾನು ಏನು ಕೇಳ್ಬೇಡಿ, ನಾನು ಏನು ಹೇಳಂಗಿಲ್ಲ. ಸರಿ ಬಿಡು, ನಾನೇ ನಿಂಗೆಲ್ಲ ಹೇಳ್ಕೊಡ್ತೀನಿ. ಈಗ ಹಣ್ಣು ತಿನ್ನು. ನಾನಾ? ಸರಿ ಬಿಡು, ನಾನೇ ತಿನ್ನಿಸ್ತೀನಿ. ಮಾಡು. ಮಧು ಏನ್ ಮಾಡ್ತಿದ್ಯಾ? ನನ್ನ ಪಾಪಕ್ಕೆ ಹಣ್ಣು ತಿನ್ನಿಸ್ತಿದ್ದೀನಿ. ಬಿಟ್ರೆ ಪಾಪು ಆಯ್ತದೆ. ಅವು ನಿಮ್ಮ ಪಾಪುನಾ? ನಂಗೆ ಪಾಪು ಆಗೋವರೆಗೂ ಇವ್ ನಂಗೆ ಪಾಪುನೇ. ಮಧುರವ್ರೆ, ಯಾನಾಗಿತ್ತು ನಿಮಗೆ? ಯಾಕೆ ಹಿಂಗ್ ಮಾತಾಡ್ತಾ ಇದಾರೆ? ಯಾಕೆ ಅಂದ್ರೆ ನನ್ನ ಪಾಪು ಮೇಲೆ ನಂಗೆ ತುಂಬಾ ಲವ್ ಆಗಿದೆ, ಅದಕ್ಕೆ. ಮಾದ ಬರ್ಲಾ ಇಲ್ಲಿ. ಪಾಪು, ನೀನ್ ಯಾರ್ಯಾರ್ದೋ ಮಾತು ಕೇಳಿ ಹೋಗ್ಬೇಕಾಗಿಲ್ಲ. ನೀನು ನನ್ನ ಜೊತೆಗೆ ಇರ್ಬೇಕು. ನಾನು ಹಿಂಗ್ ಹಣ್ಣು ತಿನ್ನಿಸ್ತೀನಿ. ಮಧುರವ್ರೆ, ನೀವು ಹಣ್ಣು ಹಂಪಲಿ ತಿನ್ಸಿ ಆತಿಥ್ಯ ಮಾಡ್ಬೇಕಾಗಿರೋದು ಅವನ್ಗೆಲ್ಲ, ನನಗೆ. ಅವರು ಆತಿಥ್ಯ ಮಾಡೋದಾರೆ, ನಿಮಗೆ ಯಾಕೆ ಮಾಡ್ರು? ನನಗ್ ಮಾಡ್ತಾರೆ. ಎಕ್ಸ್ಕ್ಯೂಸ್ ಮೀ, ನೀವು ನನ್ನ ಸಂಸಾರನ ಸರಿ ಮಾಡಕ್ ಬಂದಿದ್ದೀರಾ, ಹಾಳು ಮಾಡಕ್ ಬಂದಿದ್ದೀರಾ? ಮಧು ಡಾರ್ಲಿಂಗ್, ನೀನೇನೇ ಸೇವೆ ಮಾಡ್ಬೇಕಾಗಿದ್ರು ನನಗೆ ಮಾಡು, ಇವ್ರು ಯಾರಿಗೂ ಅಲ್ಲ. ನಾನು ಅತ್ತೆ ಹೇಳಕ್ ಬಂದಿ, ಕೋಪದಲ್ಲಿ ಒಸಿ ನಾಲ್ಗ ಉಳ್ಳು ಬಿಡ್ತು. ಮೀಟು. ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರು ಇರೋವರೆಗೂ ನೀವು ಈ ತರ ಮಾಡೋದ್ ತಪ್ಪಾಯ್ತದೆ. ಮೊದ್ಲು ಅವ್ನು ಆಚೆ ಕಳ್ಸಿ. ನೀವ್ ಯಾರೇ ಏನ್ ಹೇಳಿದ್ರು ಅಷ್ಟೇ, ನನ್ ಪಾಪು ನನ್ ಜೊತೆಗೆ ಇರ್ತಾರೆ. ನಾನು ಅವ್ರಿಗೆ ಹಣ್ಣು ತಿನ್ಸ್ಕೊಂಡು ಮುದ್ದು ಮಾಡ್ತಾನೆ ಇರ್ತೀನಿ. ಮಧು ತಮಾಷೆ ಸಾಕು, ಸಂಜೆ ಆಗ್ತಾ ಬಂತು, ಮೊದ್ಲು ಅವ್ನ ಆಚೆ ಕಳ್ಸು. ಸಂಜೆ ಅಲ್ಲ, ರಾತ್ರಿ ಆದ್ರೂ ಇವ್ ನನ್ ಜೊತೆಗೆ ಇರ್ತಾರೆ. ಗೌಡ್ರೆ, ಜಾನಿ ಅವರು ಮಧುರಾ ಟೀಚರ್ ಗಂಡ ಆಗಿ ಸುಮ್ಮನ್ ಕೂತವ್ರೆ. ನೀವೇನ್ರಿ ಸತ್ತವ್ರ ಮುಂದೆ ಬಾಯಿ ಬಡ್ಕೊಡೋರ್ ತರ ಬಾಯಿ ಬಡ್ಕೊಂಡು ಹೇಳ್ತಾ ಇದ್ರಿ? ಯಾನ ಅಂತ ಹೇಳಿ ಊರುಗೌಡ್ರೆ, ಒಳಗ್ ನಡೆದ ದೃಶ್ಯ ನೆನ್ಸ್ಕೊತಾ ಇದ್ರೆ ನನ್ನ ಹೃದಯಕ್ಕೆ ಯಾರೋ ಕೈ ಹಾಕಿ ಚೂತಂಗ್ ಆಯ್ತಾ ಇದೆ. ಎಕ್ಸ್ಕ್ಯೂಸ್ ಮೀ, ಆ ರೀತಿ ಫೀಲ್ ಆಗ್ಬೇಕಾಗಿರೋದು ನನ್ಗೆ, ನಿಮ್ಗಲ್ಲ. ಅಣ್ಣಯ್ಯಪ್ಪನವ್ರೆ, ನಿಮ್ಗಾಯ್ತಾ ಇಲ್ವಲ್ಲ, ಅದಕ್ಕೆ ನಿಮ್ ಪರವಾಗಿ ನನಗಾಯ್ತಾ ಇದೆ. ಗೌಡ್ರೆ, ಓವರ್ ಆಕ್ಟಿಂಗ್ ಬೇಡ. ಮಾದನ್ನ ಮದುವಿಂದ ಹೇಗ್ ದೂರ ಮಾಡೋದು ಅನ್ನೋದ್ರ ಬಗ್ಗೆ ಹೇಳಿ. ಏನ್ ಹೇಳೋದು ಜಾನಿ ಅವ್ರೆ? ರಾತ್ರಿ ಆದ್ರೂ ಒಂಟಿಯಾಗಿ ಸಿಗ್ತಾನೆ, ಎತ್ತಾಕೊಂಡೋಗಿ ರುಬ್ಬೋಣ ಅನ್ಕೊಂಡ್ರೆ ಮಧುರಾ ಟೀಚರು ಪಾಪು ಇವತ್ತು ನಮ್ಮಲ್ಲೇ ಇರ್ಲಿ ಅಂದ್ಬಿಟ್ರು. ಅವಳು ಹೇಳಿದ್ದು ನಾನು ನೆನ್ಸ್ಕೊಂಡ್ರೆ ನನ್ನ ಮೈ ಮೇಲೆ ಕಂಬಳಿ ಹುಳ ಬಿಟ್ಟಾಗತ್ತೆ. ಜಾಸ್ತಿ ಬುಟ್ಕಬೇಡಿ ಅಣ್ಣಯ್ಯಪ್ಪನವ್ರೆ, ಮೈ ಊರತ್ಕತ್ತದೆ. ಗೌಡ್ರೆ, ಬೇಡದಿರೋ ಟೈಮಲ್ಲಿ ಕಿತ್ತೋಗಿರೋ ಐಡಿಯಾಗಳನ್ನೆಲ್ಲ ಕೊಡ್ತೀರಾ. ಈಗ ಒಂದು ಒಳ್ಳೆ ಐಡಿಯಾ ಕೊಡ್ರಿ. ನೀವೇನು ಯೋಚನೆ ಮಾಡಬೇಡಿ ಅಣ್ಣಯ್ಯಪ್ಪನವ್ರೆ, ಒಂದ್ ಒಳ್ಳೆ ಐಡಿಯಾ ಕೊಟ್ಟು ಅಮ್ಮ ಅದನ್ನ ಮಧುರ ಅವರಿಂದ ದೂರ ಮಾಡ್ತೀನಿ. ಅದೇನು ಮಾಡೋದಿದ್ರು ಬಿರ್ನೆ ಮಾಡಿ ಒತ್ತು ಬೀಳ್ತದೆ. ಹಟ್ಟಿನಲ್ಲಿ ಇಬ್ರೇ ಅವ್ರೆ. ಈ ಗೌಡ್ರ, ನಿಮ್ ಗುಂಡೆನ ಬಂಡೆಗೆ ಚೆಚ್ಕೊಂಡಾದ್ರು ಸರಿ, ಒಂದು ಐಡಿಯಾ ಕೊಡ್ರಿ. ತೊಂದ್ರೆ ಇಲ್ಲ, ನೀವೇನು ತಲೆ ಕೆಡ್ಸ್ಕೊಬೇಡಿ ಅಣ್ಣಯ್ಯಪ್ಪನವ್ರೆ. ನಮ್ಮ ಪಾರುನ ನಿಮ್ಮ ಮಟ್ಟಿಗೆ ಕಳಿಸಿ ಮಧುರ ಅವ್ರನ್ನ ನಮ್ಮ ಮಟ್ಟಿಗೆ ಕರ್ಕೊಂಡು ಹೋಗಿ ಮಾಡಿ ಅಮ್ಮ ಅದನ್ನ ನಾವೇ ತಕೊಂಡು ಹೋಗೋಣ. ಐಡಿಯಾ ಸೂಪರ್ ಗೌಡ್ರೆ. ಆದ್ರೆ ಪಾರು ಅವರು ಮಧುನ ನಿಮ್ಮನೆಗೆ ಹೇಗೆ ಕರ್ಕೊಂಡು ಹೋಗ್ತಾರೆ? ಅದಕ್ಕೆ ಅಂತ ಒಂದು ಫ್ಲೈಟ್ ಬುಕ್ ಮಾಡೀನಿ, ಅದ್ರಲ್ಲಿ ಕರ್ಕೊಂಡು ಹೋಯ್ತಾಳೆ. ಗೌಡ್ರೆ, ಇದು ತಮಾಷೆ ಮಾಡೋ ಹೊತ್ತಲ್ಲ. ನಾನು ಹೇಳಿದ್ದು ಪಾರು ಅವರು ಮಧುಗೆ ಏನ್ ಕಾರಣ ಹೇಳಿ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತ. ವೆರಿ ಸಿಂಪಲ್ ಅಣ್ಣಯ್ಯಪ್ಪನವ್ರೆ. ಹಟ್ಟಿಲು ಒಬ್ಳೆ ಅವನಿ, ಮನಿ ಕಳಕ ಭಯ ಆಯ್ತದೆ, ಜೊತೆಗೆ ನೀವು ಬನ್ನಿ ಅಂತ ಕರ್ಕೊಂಡು ಹೋಯ್ತಾಳೆ. ಆಗ ನಾವು ಮಾದನ್ನ ಎತ್ತಾಕೊಂಬದ್ದ ಬ್ಯಾನಿಸಿ ಬಿಡೋಣ. ನೋಡ್ರೆ, ಇಂಥ ಮನೆ ಹಾಳು ಐಡಿಯಾ ಕೊಡೋದಕ್ಕೆ ನೀವೇ ಲಾಯಕು. ಮಧುರವ್ರೆ, ಮಧುರವ್ರೆ, ಏನ್ ಮಾಡ್ತಾ ಇದ್ದೀರಾ? ಈಗಷ್ಟೇ ಊಟ ಆಯ್ತು, ಅದಕ್ಕೆ ನನ್ನ ಪಾಪುಗೆ ಆಪಲ್ ತಿನ್ನಿಸ್ತಿದ್ದೆ. ಊಟ ಆಯ್ತಲ್ವಾ? ಇವತ್ತು ನಮ್ಮ ಅಟ್ಟಿ ಚೂರಿ ಬರ್ತೀರಿಯಾ? ಯಾಕೆ? ಇವತ್ತು ನಮ್ಮ ಬಾವ ಅಟ್ಟಿಲಿಲ್ಲ, ಹೊಸ ಪಟಾಪಟ್ಟಿ ಚಡ್ಡಿ ತರಕ್ಕೆ ಪ್ಯಾಟೆಗೆ ಹೋಗೋರೆ. ಅಯ್ಯೋ, ಈ ವಿಷಯ ನನಗೆ ಮೊದಲೇ ಗೊತ್ತಾಗಿದ್ರೆ ನನಗೊಂದೆರಡು ಪಟಾಪಟ್ಟಿ ಚಡ್ಡಿ ತಗೊಂಡ್ ಬಾ ಅಂತ ಹೇಳ್ತಿದ್ನಲ್ಲ. ಪಾಪು, ಅವ್ರ ತರೋ ಹಳೆ ಪಟಾಪಟ್ಟಿ ಚಡ್ಡಿ ಬಂದ್ರೆ ನೀನ್ ಯಾಕೆ ಹಾಕೋತ್ಯಾ? ನಿಂಗೆ ಅದೆಲ್ಲ ಸೂಟ್ ಆಗಲ್ಲ. ಉಂಕಂಡ್ ಹೇಳಿ, ನಮ್ಮ ಬಾವ ತರೋ ಹೊಸ ಪಟಾಪಟ್ಟಿ ಚಡ್ಡಿ ಇವ್ರು ಹಾಕೊಂಡ್ರೆ ಅವನಿಗೆ ಪ್ಯಾಂಟ್ ಹಾಕ್ದಂಗೆ ಇರುತ್ತೆ. ಪಾರು, ಇನ್ನೊಂದ್ಸಲ ನನ್ನ ಪಾಪುಗೆ ಏನಾದ್ರು ಕಿಂಡಲ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸರಿ ಪುಡಿ ಮಧುರವ್ರೆ, ತಪ್ಪಾಯ್ತು.
ನೀನು ಬೇಜಾರ್ ಮಾಡಿರೋದು ನನ್ಗಲ್ಲ ನನ್ ಪಾಪುಗೆ ಅವ್ರ ಹತ್ರನೇ ಸಾರಿ ಕೇಳು. ಪಾಪು ತಪ್ಪಾಯ್ತು. ಆಯ್ತು ಬಿಡಿ, ಕ್ಷಮಿಸುವ್ನಿ. ಮಧುರ ಅವ್ರೆ, ಇವತ್ತು ನಾನು ಅಟ್ಟೆಲಿ ಒಬ್ಳೆ ಮಲ್ಕೋಬೇಕು. ನಂಗೆ ಸಾನೆ ಭಯ ಆಯ್ತದೆ. ನೀವು ನನ್ನ ಜೊತೆಗೆ ಬನ್ನಿ. ನಾನ್ ನನ್ ಪಾಪನ್ ಬಿಟ್ಟು ಎಲ್ಗೂ ಬರಲ್ಲ. ಹಾಗ್ ಬರ್ಲೇಬೇಕು ಅಂದ್ರೆ ನನ್ ಪಾಪನು ನನ್ ಜೊತೆಗೆ ಬರ್ಬೇಕು. ಅವ್ರ ಯಾಕೆ? ಅವ್ರು ಬೇಡ. ಯಾಕೆ ಬೇಡ? ನಾವಿಬ್ರು ಜೊತೆಗೆ ಮಲ್ಕೋತೀವಿ. ಅವ್ರು ಎಲ್ಲಿ ಮಲ್ಕೋತಾರೆ? ನಾನು ನಿನ್ ಜೊತೆಗೆ ಮಲಗ್ತೀನಿ, ನನ್ ಪಾಪು ನನ್ ಜೊತೆಗೆ ಮಲಗ್ತಾರೆ ಅಲ್ವಾ ಪಾಪು? ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ನೀವು ಅಂದ್ರೆ ನಿಮ್ಮಿಬ್ರು ಮಧ್ಯೆ ಮಲಗ್ತೀನಿ. ಕೈ ಜೋಡ್ ಬರ್ತಾವ ಅಷ್ಟೇ. ಆಮೇಲೆ ಪಾರು, ಪಾಪು ತಮಾಷೆ ಮಾಡಿದೆ, ನೀನ್ ಯಾಕೆ ಸೀರಿಯಸ್ ಆಗಿ ತಗೋತ್ಯಾ? ಪಾಪು, ನೀನ್ ತಮಾಷೆ ತಾನೇ ಮಾಡಿದ್ದು. ಸರಿ, ಗೊತ್ತಾಯ್ತು. ಬನ್ನಿ ಹೋಗುಮ. ಪಾಪು, ಇವತ್ತೊಂದಿನ ನಾವಿಬ್ರು ಅವ್ರ ಮನೇಲಿ ಮಲ್ಗಣ್ವಾ? ನೀವ್ ಹೆಂಗ್ ಹೇಳ್ತಿರೋ ಹಂಗೆ. ಚೀ ಕಳ್ಳ, ಬಾ ಹೋಗೋಣ. ರೀ ಗೌಡ್ರೆ, ಪಾರು ಅವ್ರಿಗೆ ಮಧು ಒಬ್ಳನ್ನೇ ಕರ್ಕೊಂಡೋಗಿ ಅಂತ ಹೇಳೋದನ್ನ ಬಿಟ್ಟು ಆ ಮಾಧುನ ಯಾಕ್ರಿ ಕರ್ಕೊಂಡೋಗಕ್ಕೆ ಹೇಳಿದಿರಾ? ಅಯ್ಯೋ, ನಂಗೆ ಹೇಳಿಲ್ಲ ಅಣ್ಣಪ್ಪನವ್ರೆ. ಮತ್ತೆ ಯಾಕ್ರಿ ಅವ್ರನ್ನ ಕರ್ಕೊಂಡು ಹೋಯ್ತವ್ರೆ? ಪಾರು ಅವ್ರನ್ನ ಕರ್ದು ಕೇಳ್ಬಿಡಿ. ಐ ಲೈಕ್ ಇಟ್. ಓ ತಪ್ಪಲ್ಲ, ಅವರದೊಂದು ಜೋಡಿ ಎಷ್ಟೊಂದು ವಿಶೇಷವಾಗಿ ವಿಚಿತ್ರವಾಗಿ ಉಂಟಲ್ಲ.